ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಧಾಬಾ ಸ್ಟೈಲು ಶೇವ್ ಭಾಜಿ. ದೂಧಲ್ಲಿ ಶೇವ್ ಭಾಜಿ ತುಂಬ ಚೆನ್ನಾಗಾಗತ್ತೆ. ನೀವು ಧಾಬಾಗೆ ಹೋಗಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಮನೆಯಲ್ಲೇ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತೀರಾ. ಫಸ್ಟಿಗೆ ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ, ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು, ಎಣ್ಣೆ ಕಡಿಮೆ ಬಿತ್ತು ಅಂತ. ತುಪ್ಪ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇಂಗನ್ನ ಪೌಡ್ರ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ನೀವು ಗರಂ ಮಸಾಲ ಕೂಡ ಹಾಕ್ಬೋದು, ನಾನಿಲ್ಲ ಹಾಕಿಲ್ಲ. ನಾನು ಜೀರಿಗೆ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಬೇಯಿಸಬೇಕು, ಅಂದರೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಹಸಿ ವಾಸನೆ ಎಲ್ಲ ಹೋಗಲಿ ಮಸಾಲೆದು. ಆಮೇಲೆ ಅರಿಶಿನ ಹಾಕ್ಕೊಳ್ಳಿ, ಟೊಮ್ಯಾಟೊ ಕಟ್ ಮಾಡಿರೋ ಅಂಥದ್ದು ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೆ, ಅದು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ. ನೀವು ಬೇಕಂದರೆ ಕಸೂರಿ ಮೇಥಿ ಹಾಕ್ಕೋಬೋದು. ಮತ್ತು ಈ ಕಡೆಗೆ ನಾನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಆ ಹಾಲನ್ನ ಹಾಕಿದ್ದೀನಿ. ನಾವು ಉಪ್ಪನ್ನ ಇಮಿಡಿಯೇಟಾಗಿ ಹಾಕಬಾರ್ದು, ಯಾಕಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ನಾನು ಉಪ್ಪು ಇಲ್ಲಿ ಲಾಸ್ಟಿಗೆ ಸೇರಿಸ್ತಾಯಿದ್ದೀನಿ. ಹಾಲು ಉಕ್ಕಿ ಬಂದ ತಕ್ಷಣ ನೀವು ಈ ರೀತಿ ದಪ್ಪಗಿರುವ ಸೇವು ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಸಣ್ಣ ಸೇವು ಕೂಡ ಹಾಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸೇವು ಹಾಕಿದ ತಕ್ಷಣ 30 ಸೆಕೆಂಡ್ವರೆಗೂ ಮಾತ್ರ ನೀವು ಬೇಯಿಸಬೇಕು, ಇಲ್ಲಾಂದರೆ ಎಲ್ಲ ಹಾಲು ಹಿರ್ಕೊಂಡ್ಬಿಟ್ಟು ಮೆತ್ತಗಾಗ್ಬಿಡತ್ತೆ. ಆಮೇಲೆ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡು ಕೊತ್ತಂಬರಿ ಮತ್ತು ಫ್ರೆಶ್ ಕ್ರೀಮಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಸೇವು ರೆಡಿಯಾಗಿದೆ. ರೊಟ್ಟಿ, ಚಪಾತಿ, ಪೂರಿ ಜೊತೆ ಸರ್ವ್ ಮಾಡಬಹುದು. ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಮ್ ಮೇಡ್ ಸೇವ್ ಭಾಜಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.